ಇಳಿದು ಬಾ ತಾಯಿ ಬೇಂದ್ರೆಯವರ ಅಪೂರ್ವ ಅಭಿನಂದನ ಗ್ರಂಥ, ಅದರ ಒಂದು ಸಾರ ರೂಪದ ಅಧ್ಯಯನ. ಈಗ ನಾವು ಅವರ ಜೀವನ ಪರಿಚಯದ ಆ ಅಧ್ಯಯನದಲ್ಲಿದ್ದೇವೆ. ನಿನ್ನೆ ನಾನು ಹೇಳಿದೆ ಗಂಗಾವತರಣ ಬೇಂದ್ರೆಯವರ ಒಂದು ಶ್ರೇಷ್ಠವಾದ ಕವನ ಸಂಗ್ರಹ. ಇದು ಸುಮಾರು ಪ್ರಕಟ ಆಗಲಿಕ್ಕೆ 12 ವರ್ಷಗಳ ಅವಧಿ ತಗೊಂಡದು. ಸುಮಾರು 1940 ಪೂರ್ವದಲ್ಲಿ ಬರೆದು ಇಟ್ಟಂಥವು ಆ ಗ್ರಂಥಗಳು 1950ರಲ್ಲಿ ಮೊದಲ ಮುದ್ರಣ ಕಂಡಿತು. ಅದು ಧಾರವಾಡದ ಮನೋಹರ ಗ್ರಂಥ ವಾಚನಾಲಯ, ಮನೋಹರ ವಾಚನಾಲಯದ ಶ್ರೀ GB ಜೋಶಿ ಅವರಿಂದ ಮೊದಲ ಮುದ್ರಣ ಆಯಿತು. ಈ ಗಂಗಾವತರಣದಲ್ಲೇ ಈ ಇಳಿದು ಬಾ ತಾಯಿ ಅಂತ ಅದ್ಭುತವಾದ ಆ ಹಾಡು ಇಲ್ಲಿಯೇ ಇದೆ. ಇರಲಿ, ಆದರೆ ಇಲ್ಲಿ ಮುಖ್ಯವಾಗಿರೋದಂತಂದ್ರೆ ನನ್ನ ದೃಷ್ಟಿಯೊಳಗೆ ತಮ್ಮ ಬಗ್ಗೆ ಒಂದು ಕವನ ಬರ್ಕೊಂಡಾರ. ಬಹುಶಃ ಸಾಕಷ್ಟು ಕವಿಗಳು ತಮ್ಮ ಬಗ್ಗೆ ಬರ್ತಿರೋ ಕವನಗಳು ಭಾಳ ಕಡಿಮೆ ಜನ, ಆದರೆ ಇವರು ಬರ್ಕೊಂಡಾರ. ನಾನು ಗಂಗಾವತರಣದ 5ನೆಯ ಕವನ ವಿಶ್ವಮಾತೆಯ ಕರ್ಮ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಇದು 1ನೇ ನುಡಿ. 4 ನುಡಿಯವ. ಕೊನೆದು ಹೇಳ್ತೇನೆ, ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು, ವಿಶ್ವದೊಳ ನುಡಿಯಾಗಿ ಕನ್ನಡಿಸುತಿಹನಿಲ್ಲಿ ಅಂಬಿಕಾ ತನಯನಿವನು. ಎಷ್ಟು ಅದ್ಭುತ! 4 ನುಡಿ ಹಗಲೆಲ್ಲ ಓದ್ಬೇಕನ್ನಿಸ್ತದೆ. ಇನ್ನು ಮತ್ತೆ ಮುಂದೆ 6ನೇದ್ದೂ ಅಂಬಿಕಾ ತನಯ ದತ್ತ ಅಂತ ಒಂದು ಕವನ. ಎಷ್ಟು ನುಡಿರಿ ಅವು? ಸುಮಾರು 12 ನುಡಿಗಳ ಒಂದು ಕವನ ಸಂಗ್ರಹ. ನಾನು ಕೇವಲ 2 ನುಡಿಗಳನ್ನಷ್ಟೇ ಇಲ್ಲಿ ವಾಚಿಸ್ತಾ ಇದ್ದೇನೆ. ತಾಯೆ ಮಾಯೆ ಅಂಬಿಕೆಯ ನಿನ್ನ ತನಯ ದತ್ತನು, ನೀನು ಇತ್ತುದಿತ್ತನು, ನಿನ್ನ ಜನುಮದೊಂದು ಪಾಡು ಹಾಡು ಆಗಿ ಮೂಡಿತೋ, ನನ್ನ ಕೊರಳು ಹಾಡಿತು. ಆಮೇಲೆ ಕೊನೆಯದು, ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ ತಾಯಿ ಆಟ ಹೂಡಿದೆ, ನಿನ್ನ ಹೆಸರಿನಲ್ಲಿ ನಾನು ಬರೆವುದೇನು ಸೋಜಿಗ, ತಿಳಿಯಲಾರದಿ ಜಗ. ಅಂಬಿಕಾ ತನಯ ದತ್ತ, ಅಂಬಿಕಾ ತಾಯಿ ಹೆಸರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಆಶೀರ್ವಾದದ ನಿಂದು, ತಿಳಿಯಲಾರದಿ ಜಗ. ಅದ್ಭುತವಾದ ಕವನ ಸಂಗ್ರಹ ಇದು. ಮುಂದೆ ವಾಮನ್ ಬೇಂದ್ರೆ ಅವರು ಬರ್ತಾರೆ. ಈ ಗಂಗಾವತರಣ ಕವನ ಸಂಗ್ರಹವನ್ನು 1944ರಲ್ಲಿ ಬೇಂದ್ರೆಯವರು ಅದನ್ನು ಸರಿಯಾಗಿ ಅದನ್ನು ಕೂಡಿಸಿಕೊಡ್ತಾರೆ. ಆಮೇಲೆ ಅದು ಪ್ರಕಟ ಆಗ್ತದೆ. ಮುಂದೆ ಎಷ್ಟೋ ಕವನ ಸಂಗ್ರಹವನ್ನು ಬರೆದಿಟ್ಟಿರ್ತಾರೆ, ಪ್ರಕಟ ಆಗುವುದೇ ಇಲ್ಲ. ಹಂಗಾರೆ ಬೇಂದ್ರೆಯವರ ಕವನ ಶಕ್ತಿ ಹೋತು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವರಲ್ಲಿ ಬರೆದಂಥ ಗ್ರಂಥಗಳು ಇದ್ದೇ ಇರ್ತವೆ, ಕವನಗಳು ಇದ್ದೇ ಇರ್ತವೆ. ಮುಂದೆ 1955ರಲ್ಲಿ ಧಾರವಾಡದ ಸಮಾಜ ಪುಸ್ತಕಾಲಯದ ಘಾಣೇಕರ್ ಅವ್ರ ಸಂಪರ್ಕ ಬರ್ತದೆ. ಅವರು ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಜೀವಲಹರಿ, ಚೈತಾಲಯ ಅಂತ 5 ಕವನ ಸಂಗ್ರಹಗಳನ್ನು ಕೂಡಿಸಿ ಅರಳು ಮರಳು ಅನ್ನುವಂಥ ಒಂದು ಗ್ರಂಥವನ್ನು ಮಾಡ್ತಾರೆ. ಅರಳು ಮರಳು. ಆವಾಗ ಕನ್ನಡದ ಸಾಹಿತಿಗಳಿಗೆ, ಕನ್ನಡಿಗರಿಗೆ ಎಚ್ಚರ ಆಗ್ತದೆ, ನಮ್ಮ ಬೇಂದ್ರೆ ಎಂಥ ದೊಡ್ಡ ಕವಿ. ಯಾಕಂದರೆ ಅದ್ಭುತವಾದ ಹಾಡುಗಳಲ್ಲಿವೆ. ಭಕ್ತಿಯ ಹಾಡುಗಳು, ತತ್ವದ ಹಾಡುಗಳು, ವಿಡಂಬನೆಯ ಹಾಡುಗಳು, ಅತ್ಯಂತ ಕಠಿಣವಾದ ಅಧ್ಯಾತ್ಮದ ಹಾಡುಗಳು, ಎಲ್ಲ ಅನುವಾದದ ಹಾಡುಗಳು ಅಲ್ಲಿ ತುಂಬಿಕೊಂಡವ. ನಾನಿದನ್ನು 1970ರಲ್ಲಿ ಕೊಂಡಿದ್ದೆ. ಇದು ಅರಳು ಮರಳು ಗ್ರಂಥ. ಇರಲಿ,
ಇದರಲ್ಲಿಯೇ ಏನಾಗಿಬಿಡುತ್ತೆ ಅಂದ್ರೆ ಬೇಂದ್ರೆಯವರಿಗೆ 1956 60 ವರ್ಷ ವಯಸ್ಸು, ನಿವೃತ್ತಿ ಆಯಿತು. ಆವಾಗ ಸೊಲ್ಲಾಪುರದಾಗ ಬಹು ದೊಡ್ಡ ಗೌರವವನ್ನು ಅವರು ಸಂಪಾದಿಸಿದ್ದರು. ಅವರು ಕಾಲೇಜಿನೊಳಗಾಯ್ತು, ಎಲ್ಲೇ ಆಯ್ತು. ಬೇಂದ್ರೆ ಅವರು ಅಲ್ಲಿ ನೌಕರಿ ಎಷ್ಟೊತ್ತು ಮಾಡಿದರು? 12 ವರ್ಷ ನೌಕರಿ ಮಾಡಿದ್ರು. ರೊಕ್ಕ ಕೈಯಾಗ ಎಷ್ಟಿತ್ತು? 700 ರೂಪಾಯಿ ಉಳಿದಿತ್ತು. ಆ 700 ರೂಪಾಯಿ ತಗೊಂಡು ಧಾರವಾಡಕ್ಕೆ ಹೊರಟರು. ಆದರೆ ಸೊಲ್ಲಾಪುರ ಮಂದಿ ಸುಮ್ಮನೆ ಬಿಡಲಿಲ್ಲ ರೀ ಅವ್ರನ್ನ. ಅವರ ಒಂದು 60ನೇ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ, ಒಂದು ಕಾಣಿಕೆಯನ್ನು ಕೊಟ್ಟರು, ಹಣ. ಆದರೆ ಬೇಂದ್ರೆ ಅವರು ತಮ್ಮ ಗುರುಗಳಾದಂಥ ಮಾತಾ ಅರವಿಂದಾಶ್ರಮಕ್ಕೆ ಆ ಸಂಪೂರ್ಣ ಹಣವನ್ನು ಕಳಿಸಿಕೊಟ್ಬಿಟ್ರಂತ. ಅವತ್ತು 60ನೇ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ದಿನ ಏನಾಯಿತು? ಒಂದು ವಿಚಿತ್ರ ಘಟನೆ ಆಯಿತು. ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಶ್ರೀ ದತ್ತೋ ವಾಮನ ಪೋದ್ದಾರ್. ಅವರು ಬಹುಶಃ ಪುಣೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ದೊಡ್ಡ ಮಹನೀಯರು. ಆದರೆ ಬೇಂದ್ರೆಯವರಿಗೆ ವಯಸ್ಸಿನಿಂದ ಸಣ್ಣವರು. ಮಾರ್ಚ್ 4, 1956 ರವಿವಾರ ಆ ಸಮಾರಂಭ ನಡೆದುಬಿಟ್ಟದೆ. ಆವಾಗ ಪೋದ್ದಾರ್ ಅಂತಾರೆ, ನಾನು ವಯಸ್ಸಿನಿಂದ ಸಣ್ಣವ, ಬೇಂದ್ರೆ ಅವರು ದೊಡ್ಡವರು, ನನಗೆ ಹೆಂಗೆ ಆಶೀರ್ವಾದ ಮಾಡಲಿ? ನನಗೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಯಾರಾದರೂ ಕೊಡ್ತೀರಾ ನನಗೆ ಆಶೀರ್ವಾದ ಮಾಡೋ ಶಕ್ತಿಯನ್ನು ಅಂತ ಕೇಳ್ತಾರೆ ಅವರು, ಪೋದ್ದಾರು. ಆವಾಗ ಒಬ್ಬ ಪೋಸ್ಟ್ಮನ್ನ ಎದ್ದು ಬರ್ತಾನಂತ. ಪೋಸ್ಟ್ಮನ್ನ, ಸಭಿಕರಾಗಿದ್ದಂಥ ಪೋಸ್ಟ್ಮನ್ನ ಬೇಂದ್ರೆಯವರಿಗೆ ಬಂದಂಥ ಒಂದು ಪತ್ರವನ್ನು ಹಿಡ್ಕೊಂಡು ಬರ್ತಾನೆ. ನಿನ್ನೆ ಕೊಡಲಿಕ್ಕಾಗಲಿಲ್ಲ, ಮತ್ತು ಒಂದು ದಿವಸ ಮುಂದೆ ಹೋಗಿತ್ತು ಅಂತ ಇವತ್ತ ತಂದೇನೆ ಅಂತ ಪತ್ರ ಕೊಡ್ತಾನೆ. ಅದು ಯಾವ ಪತ್ರ? ರಮಣಾಶ್ರಮದಿಂದ ಬಂದಂಥ ಒಂದು ಪತ್ರ. ಇದು ಶಕ್ತಿ, ಇದು ನೀವು ಇದನ್ನು ಹಿಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿರಿ, ಭಾಷಣ ಮಾಡಿರಿ ಅಂತ ಹೇಳ್ತಾನಂತ. ಅವರು ಅದೇ, ಅಯ್ಯೋ ನನಗೆ ದೊಡ್ಡ ಶಕ್ತಿ ಸಿಕ್ತು, ಭಗವಾನ್ ಶ್ರೀ ರಮಣರು ಕಳಿಸಿದಂಥ ಆಶೀರ್ವಾದ ಸಿಕ್ತು. ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಬೇಕು ನಾನು. ಅವರು ಸದ್ದರ್ಶನ ಅಂಥೇಳಿ ಭಗವಾನ್ ರಮಣರ ತಮಿಳಿನ ಒಂದು 40 ಶ್ಲೋಕಗಳು, 40 ಕವನಗಳನ್ನು ಇವರು ಕಾವ್ಯಕಂಠ ಗಣಪತಿ ಮುನಿಗಳು ಅದನ್ನು ಸಂಸ್ಕೃತದಲ್ಲಿ ಅನುವಾದ ಮಾಡಿ ಸದ್ದರ್ಶನ ಅಂತ ಹೆಸರಿಟ್ಟಿರ್ತಾರೆ. ಆ ಸದ್ದರ್ಶನ, ಆ ಅನುವಾದವನ್ನು ಮಾಡಿದ್ದು ನಮ್ಮ ಕರ್ನಾಟಕದ ನೆಲಭೂಮಿ ಶಿರಸಿಯಲ್ಲೇ. ಶಿರಸಿಯೊಳಗೆ ಅವ್ರು ಶಿಷ್ಯಂದಿರ್ತಾರೆ, ಅವರ ಮನೆಯಲ್ಲಿದ್ದಾಗ ಮಾಡಿದ್ದದು. ಅದು ಹಿಂಗೆ ಶಿರಸಿಯಲ್ಲಿ ನಮ್ಮ ಬೇಂದ್ರೆಯವರ ಒಂದು ಗುರುತಿನವ್ರು ಭಾಳ ಇರ್ತಾರಲ್ಲ, ಅವರೆಲ್ಲರಿಂದ ಆ ಸದ್ದರ್ಶನ ಸಂಸ್ಕೃತದ ಇವ್ರ ಕೈಯಾಗ ಸಿಕ್ಕಿಬಿಡ್ತದೆ. ಅವಾಗ 1935-36 ಸುಮಾರಕ್ಕೂ ಇವ್ರ ಕೈಯಾಗ 40 ಕವನಗಳು ಸಿಕ್ಕಿಬಿಡ್ತಾವೆ, ಆ ಸ್ತೋತ್ರಗಳು ಸಿಕ್ಕಿಬಿಡ್ತಾವೆ. ಅವರು ಅದನ್ನು ಅವರನ್ನು ಪ್ರತಿಯೊಂದು ಕವನಕ್ಕೂ ಒಂದೊಂದು 4 ಸಾಲಿನ ನುಡಿಯನ್ನು ಅನುವಾದ ಮಾಡಿಟ್ಬಿಟ್ಟಿರ್ತಾರೆ. ಅದುವೇ ರಮಣ ಹೃದಯ, ಸದ್ದರ್ಶನವೇ ರಮಣ ಹೃದಯ. ನಾನು ಅದರ ಅಧ್ಯಯನ ಮಾಡಿ ಈ ಪುಸ್ತಕವನ್ನು ಪ್ರಕಟ ಮಾಡಿದೆ. ಇಷ್ಟಲ್ಲದೆ ಈ 4 ಮಂದಿ ಶ್ರೇಷ್ಠರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಸಹ ಇದರಲ್ಲಿ ಇರಿಸಿದ್ದೇನೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 50 ನುಡಿಗಳವಲ್ಲಿ. ಆ 40 ಇದ್ದರೂ 40 ಅವ್ರ ಮುಂದೆ ಅವರು ಗಣಪತಿ ಅಥರ್ವ ಇವರು ಸ್ವಾಮಿಗಳು ಮುನಿಗಳು ಮಂಗಲಾಚರಣೆ ಪ್ರಾರಂಭ, ಕೊನೆಗೆ ಒಂದು ಫಲಶ್ರುತಿ ಟೈಪ್ ಏನೋ ಬರೆದಾರೆ. ಹೀಗಾಗಿ 42 ಅದು. ಅವ್ರ ವರಕವಿ ಬೇಂದ್ರೆ ಅವರು ಅದಕ್ಕೆ 8 ಪದ್ಯಗಳನ್ನು ಜೋಡಿಸಿಬಿಟ್ಟಾರೆ. ತಾವು ಅದಕ್ಕೆ 8 ಪದ್ಯಗಳನ್ನು ಎಷ್ಟು ಅದ್ಭುತವಾಗಿ ಜೋಡಿಸ್ಯಾರಂತಂದ್ರೆ ಆಶ್ಚರ್ಯ ಅನ್ನಿಸ್ತು. ನಾನು ಹಗಲೆಲ್ಲ ಓದಿ ಯಾಕಂದ್ರೆ ನಾನು ರಮಣರ ಭಕ್ತ, ಓದಿ ನನಗೆ ಭಾಳ ಸಂತೋಷ ಆಗ್ಯದ. ಅದರ ಒಂದೇ ಒಂದು ಕವನ ಇವತ್ತು ಓದಿ ಹೇಳ್ತೇನೆ. ಅದು ಯಾವುದಪ್ಪ ಅಂದರೆ ಆಶ್ಚರ್ಯ ಅನಿಸುವಂಥ ಅದ್ಭುತವಾದ ಪದ್ಯ. ಅಂಬಿಕಾತನಯನ ಚುಂಬಿಸಿದಳು ತಾಯಿ, ಆಬಾಯಿಯಾಯಿತು ಹಾಡ ಹೊಳೆ. ತಾಯಿಯ ಎದೆ ಹಾಲಿನಂತಿದ್ದ ರಮಣರು, ಇದೆ ಎನ್ನಲು ಅದೇಯಾಯಿತು ಎದೆಯ ಬೆಳೆ. ಇನ್ನೊಮ್ಮೆ, ಅಂಬಿಕಾತನಯನ ಚುಂಬಿಸಿದಳು ತಾಯಿ, ಆಬಾಯಿಯಾಯಿತು ಹಾಡ ಹೊಳೆ. ತಾಯಿಯ ಎದೆ ಹಾಲಿನಂತಿದ್ದ ರಮಣರು,
ಇದೆ ಎನ್ನಲು ಅದೇ ಆಯಿತು ಎದೆಯ ಬೆಳೆ. ಮತ್ತೆ ನಾಳೆ. ನಮಸ್ಕಾರ.